ಲೇಡೀಸ್ ಅಂಡ್ ಜೆಂಟಲ್ಮನ್, ಜಮೀರ್ ಅಹಮದ್ ಖಾನ್ ಏನಾದರೂ JDS ಸೇರ್ಬಿಡ್ತಾರಾ? HD ಕುಮಾರಸ್ವಾಮಿ ಅವ್ರನ್ನ ಜಮೀರ್ ಅಹಮದ್ ಖಾನ್ ಅವರು ಮೀಟ್ ಮಾಡಿದ್ದು ನಿಜಾನ? HD ಕುಮಾರಸ್ವಾಮಿ ಅವರ ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರ ಮಾತುಕತೆ ಕಂಪ್ಲೀಟ್ ಆಗಿ ಮುಗಿದೋಯ್ತಾ? ಹಾಗಾದ್ರೆ ಡೀಲ್ ಫೈನಲ್ ಆಯ್ತಾ? ಯಾವಾಗ ಸೇರ್ತಾರೆ? ಈ ಥರದ ಚರ್ಚೆಗಳು ನಡೀತಾ ಇರುವಂತೆಯೇ ಜಮೀರ್ ಅಹಮದ್ ಖಾನ್ ಸ್ಫೋಟಕವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ನನಗೆ ಅಸಮಾಧಾನ ಇದ್ದಿದ್ದು ನಿಜ ಅಂತ ಅವರು ಒಪ್ಕೊಂಡಿದ್ದಾರೆ. ಕಾಂಗ್ರೆಸ್ನ ಅಸಮಾಧಾನ ಅವರಿಗೆ JDSಗೆ ಆಹ್ವಾನ ಅನ್ನೋ ಥರ ಏನಾದರೂ ಆಗುತ್ತಾ? ಈ ಕುರಿತ ಅಪ್ಡೇಟ್ಸನ್ನು ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಜಮೀರ್ ಅಹಮದ್ ಖಾನ್ ಹೇಳಿ ಕೇಳಿ ಸಿದ್ದರಾಮಯ್ಯನವರ ಪರಮಾಪ್ತ ಸಚಿವರು, ಅಲ್ಪಸಂಖ್ಯಾತರನ್ನ ಪ್ರತಿನಿಧಿಸುವ ಅತಿ ದೊಡ್ಡ ನಾಯಕ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಯಾರಿದ್ದಾರಪ್ಪ ಅಂದರೆ ಅದು ಜಮೀರ್ ಅಹಮದ್ ಖಾನ್. ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬಂದ ಮೇಲೆ ಅನೇಕ ಅಲ್ಪಸಂಖ್ಯಾತ ನಾಯಕರು ತಮ್ಮ ಇರುವಿಕೆಯನ್ನು ಕಳೆದುಕೊಂಡರು. CK ಜಾಫರ್ ಶರೀಫ್ ಅವರ ಕುಟುಂಬ ಆಗಿರ್ಬೋದು, R ರೋಷನ್ ಬೇಗ್ ಅವರ ಕುಟುಂಬ ಆಗಿರ್ಬೋದು, ತನ್ವೀರ್ ಸೇಠ್ ಅವರಾಗಿರ್ಬೋದು, ಜಬ್ಬಾರ್ ಖಾನ್ ಹೊನ್ನಾಳಿ ಅವರಿದ್ರಲ್ಲ ಅವರಾಗಿರ್ಬೋದು. ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಸಿದ್ದರಾಮಯ್ಯನವರ ಕಾಂಗ್ರೆಸ್ ಎಂಟ್ರಿಯಿಂದ ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡರು. ಆ ಅಸ್ತಿತ್ವವನ್ನು ಕಳೆದುಕೊಂಡ ಸಂದರ್ಭದಲ್ಲೇ ಹುಟ್ಟಿದ್ದ ಮತ್ತೊಂದು ಅಲ್ಪಸಂಖ್ಯಾತ ಶಕ್ತಿ ಯಾವುದಪ್ಪ ಅಂದರೆ ಇದೇ BZ ಜಮೀರ್ ಅಹಮದ್ ಖಾನ್. ಜಮೀರ್ ಅಹಮದ್ ಖಾನ್ ಮಂತ್ರಿ ಆದಮೇಲೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಪ್ರಬಲ ಖಾತೆಗಳವ್ರು ಸಿಕ್ಕ ಮೇಲೆ ಒಬ್ಬ ಪ್ರಭಾವಿ ಸಚಿವರು, ಸಿದ್ದರಾಮಯ್ಯನವರ ಪರಮಾಪ್ತ ಸಚಿವರು ಅನ್ನೋ ಥರ ಆಗಿ ಅಧಿಕಾರ ಪವರ್ ಸೆಂಟರ್ನಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಮಾತಿಗೆ ಅಷ್ಟು ತೂಕ ಬಂದಿತ್ತು. ಆದರೆ ಎಲ್ಲವೂ ಕಾಲ ನಿರ್ಧಾರ ಮಾಡುತ್ತೆ. ಈಗ ಜಮೀರ್ ಅಹಮದ್ ಖಾನ್ ಇಕ್ಕಟ್ಟಿನಲ್ಲಿ ಸಿಲುಕಿದ್ದಾರೆ. ಅಲ್ಪಸಂಖ್ಯಾತರ ಸ್ವಾಭಿಮಾನದ ಅಸ್ಮಿತೆಯನ್ನು ಪ್ರಶ್ನೆ ಮಾಡಿ ಕಾಂಗ್ರೆಸ್ನ ಕೆಂಗಣ್ಣಿಗೆ ಗುರಿಯಾದ್ರ, ಅಥವಾ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವಿನ ಗುದ್ದಾಟದಲ್ಲಿ ಜಮೀರ್ ಅಹಮದ್ ಖಾನ್ ಬಲಿಯಾಗ್ತಾ ಇದ್ದಾರಾ ಅನ್ನೋ ಪ್ರಶ್ನೆಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ HD ಕುಮಾರಸ್ವಾಮಿ ಅವ್ರನ್ನ ಮೀಟ್ ಮಾಡಿದ್ರು, JDS ಸೇರ್ಪಡೆ ಬಗ್ಗೆ ಮಾತನಾಡಿದ್ರು ಅನ್ನುವಂಥ ಸ್ಫೋಟಕ ವರದಿಗಳು ಬರ್ತಾ ಇದ್ವು. ಆದರೆ ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡೋ ಥರ ಮಾತನಾಡಿರುವಂಥ ಜಮೀರ್ ಅಹಮದ್ ಖಾನ್ ಕಾಂಗ್ರೆಸ್ ಬಿಟ್ಟು ಹೋಗ್ತಾರೋ JDSಗೆ ಸೇರ್ತಾರೋ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಟಗರ್ ಮುಂಚೆ ಹೆಂಗಿದ್ರು ಈಗಲೂ ಹಂಗಿದ್ದಾರೆ. ಅವ್ರು ಟಗರ್ ಮಾತಾಡ್ತಾರೆ, ಅಗತ್ಯ ಇದ್ರೆ ಮಾತಾಡ್ತಾರೆ, ಸುಮ್ಮನೆ ಮಾತಾಡ್ತಾರ. ನಮ್ಮ ಮುಖ್ಯಮಂತ್ರಿ ಅವರು, ನಮ್ಮ ಮುಖ್ಯಮಂತ್ರಿ ಅವರು ಸೈಲೆಂಟ್ ಇವಾಗ ಇರ್ಬೋದು, ಈಗ ಸೈಲೆಂಟ್ ಆಗಿರ್ಬೋದು, ಅಂದ್ರೆ ಅವರು ಮಾತಾಡಿದ್ರೆ ಅದು ಬೇರೆ ತರ ಸೌಂಡ್. ಎಸ್ ವೀಕ್ಷಕರೇ, ಒಂದು ಕಡೆ ಕಾಂಗ್ರೆಸ್ನಲ್ಲಿ ನನಗೆ ಅಸಮಾಧಾನ ಆಗಿರೋದು ನಿಜ ಅಂತ ಹೇಳಿರುವಂಥ ಜಮೀರ್ ಅಹಮದ್ ಖಾನ್, ಮತ್ತೊಂದು ಕಡೆ ಕಾಂಗ್ರೆಸ್ ಬಿಟ್ಟು JDSಗೆ ನಾನು ಯಾಕೆ ಹೋಗ್ಲಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಕಾಂಗ್ರೆಸ್ ನನಗೇನು ಕಡಿಮೆ ಮಾಡಿದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಈ ಹಿಂದೆ HD ಕುಮಾರಸ್ವಾಮಿ ಮತ್ತು BJPಯವರ ಮೊದಲ ಸರ್ಕಾರದಲ್ಲಿ HD ಕುಮಾರಸ್ವಾಮಿ ಅವ್ರನ್ನ ಅವರ ನ್ಯಾಷನಲ್ ಟ್ರಾವೆಲ್ಸ್ ಬಸ್ನಲ್ಲಿ ಕೂಡಿಸ್ಕೊಂಡು ಇದೇ ಜಮೀರ್ ಖಾನ್ ಡ್ರೈವ್ ಮಾಡಿಕೊಂಡು ರೆಸಾರ್ಟ್ಗೆ ಹೋಗಿರೋದನ್ನ ನೀವು ಮೀಡಿಯಾದಲ್ಲಿ ನೋಡಿದ್ವಿ. ಈಗ ಆ JDS ಜೊತೆಗಿನ ಬಾಂಧವ್ಯವನ್ನು ಕಳೆದುಕೊಂಡು ಯಾವಾಗ ಕಾಂಗ್ರೆಸ್ಸಿಗೆ ಬಂದರೂ ನಾನು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತ ಅನ್ನೋಂಥ ಮಾತನ್ನು ಜಮೀರ್ ಅಹಮದ್ ಖಾನ್ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ ನಮ್ಮ ನಾಯಕರು, ಅವರ ನಾಯಕತ್ವ ಇರೋವರೆಗೂ ನಾನು ಕಾಂಗ್ರೆಸ್ನಲ್ಲಿ ಇರ್ತೀನಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಅಷ್ಟಕ್ಕೂ ಕಾಂಗ್ರೆಸ್ ನನಗೆ ಏನು ಬೇಕೆಲ್ಲವನ್ನು ಕೊಟ್ಟಿದೆ, ಇಂಥ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಬಿಟ್ಟು JDS ಯಾಕೆ ಹೋಗಲಿ ಅನ್ನೋ ಪ್ರಶ್ನೆಯನ್ನು ಕೂಡ ಜಮೀರ್ ಅಹಮದ್ ಖಾನ್ ಮಾಡಿದ್ದಾರೆ. ಆದರೆ ರಾಜಕಾರಣಿಗಳು ಯಾವ ನಡೆಯನ್ನು ಅನುಸರಿಸ್ತಾರೋ ಅದೇ ನುಡಿಯನ್ನು ನುಡಿಯಲ್ಲ ಯಾವತ್ತು, ಅಥವಾ ಏನು ಮಾಡ್ತಾರೋ ಅದನ್ನೇ ಮಾತಾಡಲ್ಲ. ಜಮೀರ್ ಅಹಮದ್ ಖಾನ್ ಹೇಳಿಕೆ ಹಿಂದೆ ಬೇರೆ ಲೆಕ್ಕಾಚಾರ ಏನಾದರೂ ಇದೆಯಾ ಅಂತ ರಾಜಕೀಯ ವಿಶ್ಲೇಷಕರು ನೋಡ್ತಾರೆ. ಅಲ್ಲ ಹೂವಾ ಸುದ್ದಿರಿ. ನಾನೇನಿಗೆ JDS ಹೋಗ್ಲಿ, ಆ ಪಕ್ಷ ಬಿಟ್ಟು ಬಂದಿರೋದು. ಕಾಂಗ್ರೆಸ್ ಪಕ್ಷ ನನಗೇನು ಕಡಿಮೆ ಮಾಡಿದೆ? ನಾನು ನಿರೀಕ್ಷೆನೂ ಇಟ್ಟಿಲ್ಲ. 2017 ಕಾಂಗ್ರೆಸ್ ಬಂದೆ ನಾನು. 2018 ಸಮ್ಮಿಶ್ರ ಸರ್ಕಾರ, ಅದೂ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು. ಅದಲ್ಲಿ ನಾನು ಮಂತ್ರಿ ಮಾಡ್ತಾನೆ ಅಂತ ನಾನು ನಿರೀಕ್ಷೆನೂ ಇಟ್ಟಿಲ್ಲ, ಯಾರ್ತಾನೂ ಕೇಳಿಲ್ಲ. ಒಂದಂತೂ ನಿಜ, ಜಮೀರ್ ಅಹಮದ್ ಖಾನ್ ಅಸಮಾಧಾನಗೊಂಡಿದ್ದಾರೆ. ದಾವಣಗೆರೆ ಚುನಾವಣೆಯ ನಂತರ ಜಮೀರ್ ಅಹಮದ್ ಖಾನ್ಗೆ ಬೇರೆ ರೀತಿಯ ಏನಾದರೂ ಟಾಸ್ಕ್ಗಳು ಕಾಂಗ್ರೆಸ್ನಲ್ಲಿ ಸಿಗಬಹುದು, ಬೇರೆ ರೀತಿಯ ಹಿನ್ನಡೆಗಳಾಗಬಹುದು. ಹಾಗಾಗಿ ಜಮೀರ್ ಅಹಮದ್ ಖಾನ್ ಪ್ಲಾನ್ B JDS ಕುಮಾರಸ್ವಾಮಿ ಜೊತೆ ಮಾತಾಡಿದ್ದಾರೆ ಅನ್ನೋಂಥ ಮಾತುಗಳು ಏನಿದೆಯಲ್ಲ, ಇದು ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ಕಾದು ನೋಡಬೇಕಿತ್ತು. ಇದಾಗಿತ್ತು ನ್ಯೂಸ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.